ನಮಸ್ಕಾರ ವೀಕ್ಷಕರೇ. ಆಡಳಿತ ಪಕ್ಷದ ಆ ನಡೆಯ ಮರ್ಮ ಏನು, ಪ್ರತಿಪಕ್ಷ ಕೊಟ್ಟ ಕೌಂಟರ್ನ ಅರ್ಥ ಏನು, ಪವರ್ ಕಾರಿಡಾರ್ನಲ್ಲಿ ನಿಜವಾಗಿಯೂ ನಡೆದಿದ್ದೇನು, ಪ್ರಮುಖ ವಿದ್ಯಮಾನಗಳ ಸಮಗ್ರ ವಿಶ್ಲೇಷಣೆ ರಾಜಕೀಯ ಎಳೆ ಎಳೆಯಾಗಿ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಮುಂಗಾರು ಅಧಿವೇಶನ ಆರಂಭ ಆಗಿದೆ, ಇವತ್ತಾನೇ ಆರಂಭ ಆಗಿದೆ. ಈಗ 10 ಮಿನಿಟ್ಸ್ ಅಡ್ಜರ್ನ್ ಆಗಿದೆ, 10 ನಿಮಿಷಕ್ಕೇ ಅಡ್ಜರ್ನ್ ಆಗಿದೆ, ಮತ್ತೆ ಪುನರಾರಂಭ ಆಗತ್ತೆ. ಇದೇ ಹೊತ್ತಲ್ಲಿ ಕೇಂದ್ರ ಸರ್ಕಾರ ಈ ಅಧಿವೇಶನದಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಹಲವು ವಿಧೇಯಕಗಳನ್ನು ತರೋದಕ್ಕೆ ಮುಂದಾಗಿದೆ. ಆ ಪೈಕಿ ಮುಖ್ಯವಾದುದು ವಿಕಸಿತ ಭಾರತ ಶಿಕ್ಷಣ ಅಧಿಷ್ಠಾನ ವಿಧೇಯಕ 2025. ಏನಿದೆ ಈ ವಿಧೇಯಕದಲ್ಲಿ? ಈ ವಿಧೇಯಕ ವಿರೋಧ ಪಕ್ಷಗಳ ತೀವ್ರ ಆಕ್ಷೇಪಕ್ಕೆ ಕಾರಣ ಆಗಿರೋದು ಯಾಕೆ? ಈ ವಿಧೇಯಕವನ್ನು ಜಂಟಿ ಸಂಸದೀಯ ಸಮಿತಿಗೆ ವಹಿಸಿದ್ದು ಯಾಕೆ? ಎಳೆ ಎಳೆಯಾಗಿ ಇದರ ಮಾಹಿತಿಯನ್ನು ನೋಡೋಣ ಬನ್ನಿ. ಕೇಂದ್ರದ ವಿಕಸಿತ ಭಾರತ ಶಿಕ್ಷಣ ಅಧಿಷ್ಠಾನ ವಿಧೇಯಕ. ಪಕ್ಷಗಳ ಪ್ರಶ್ನೆ: ಶಿಕ್ಷಣದ ಮೇಲೆ ಕೇಂದ್ರದ ಹಿಡಿತ ಬೇಕಾ? ಇಂದು ಸಂಸತ್ತಿನ ಮುಂಗಾರು ಅಧಿವೇಶನ ಆರಂಭವಾಗ್ತಾ ಇದೆ. ಇದೇ ಹೊತ್ತಲ್ಲಿ ಹಲವು ಅತ್ಯಂತ ಪ್ರಮುಖ ವಿಧೇಯಕಗಳಿಗೆ ಅಂಗೀಕಾರವನ್ನು ಪಡೆಯಲು ಕೇಂದ್ರ ಸರ್ಕಾರ ಸಜ್ಜಾಗ್ತಾ ಇದೆ. ಈ ಪೈಕಿ ಕೆಲ ವಿಧೇಯಕಗಳನ್ನು ಈ ಹಿಂದೆಯೇ ಪ್ರಧಾನಿ ಮೋದಿ ಸರ್ಕಾರ ಮಂಡನೆ ಮಾಡಿತ್ತು. ಆದರೆ ವಿರೋಧ ಪಕ್ಷಗಳ ತೀವ್ರ ಆಕ್ಷೇಪದ ಹಿನ್ನೆಲೆಯಲ್ಲಿ ಜಂಟಿ ಸಂಸದೀಯ ಸಮಿತಿಗೆ ಕಳುಹಿಸಲಾಗಿತ್ತು. ಅಂತಹ ಕೆಲ ವಿಧೇಯಕಗಳ ಪೈಕಿ ಪ್ರಮುಖವಾದದ್ದು, ವಿವಾದದ ಕೇಂದ್ರ ಬಿಂದುವಾದದ್ದು ಹಾಗೂ ಈಗ ಅತ್ಯಂತ ಪ್ರಸ್ತುತವಾದದ್ದು ವಿಕಸಿತ ಭಾರತ ಶಿಕ್ಷಣ ಅಧಿಷ್ಠಾನ ವಿಧೇಯಕ 2025. ನೋಡಿ, ಈಗಾಗಲೇ ಲೋಕಸಭೆಯಲ್ಲಿ ಮಂಡನೆಯಾಗಿರುವಂತಹ ವಿಕಸಿತ ಭಾರತ ಶಿಕ್ಷಣ ಅಧಿಷ್ಠಾನ ವಿಧೇಯಕ 2025 ಭಾರತದ ಉನ್ನತ ಶಿಕ್ಷಣ ವ್ಯವಸ್ಥೆಯನ್ನ ಮೂಲಭೂತವಾಗಿ ಬದಲಾಯಿಸುವ ಮಹತ್ವದ ಕ್ರಮ ಅಂತ ಕೇಂದ್ರದ ಮೋದಿ ಸರ್ಕಾರ ವ್ಯಾಖ್ಯಾನಿಸಿದೆ. ಈ ವಿಧೇಯಕವನ್ನ 15 ಡಿಸೆಂಬರ್ 2025ರಂದು ಲೋಕಸಭೆಯಲ್ಲಿ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ಮಂಡಿಸಿದರು. ಅದರ ಮರುದಿನವೇ ಅಂದರೆ 16 ಡಿಸೆಂಬರ್ 2025ರಂದು ಇದನ್ನ ಜಂಟಿ ಸಂಸದೀಯ ಸಮಿತಿಗೆ ಪರಿಶೀಲನೆಗೆ ಕಳುಹಿಸಿಕೊಡಲಾಗುತ್ತೆ. ಇನ್ನು 2 ಸದನಗಳಲ್ಲಿ ಅಂಗೀಕಾರ ಕೂಡ ಆಗಿಲ್ಲ. ಇನ್ನು ಈ ವಿಧೇಯಕದಲ್ಲಿ ಅಂಥದ್ದೇನಿದೆ ಅಂದರೆ, ವಿಕಸಿತ ಭಾರತ ಶಿಕ್ಷಣ ಅಧಿಷ್ಠಾನ. ಈ ನೂತನ ವಿಧೇಯಕದ ಉದ್ದೇಶ ಹೊಸ ವಿಶ್ವವಿದ್ಯಾಲಯಗಳನ್ನು ಕಟ್ಟುವುದಲ್ಲ, ಬದಲಿಗೆ ಭಾರತದ ಉನ್ನತ ಶಿಕ್ಷಣದ ಸಂಪೂರ್ಣ ನಿಯಂತ್ರಣದ ವ್ಯವಸ್ಥೆಯನ್ನೇ ಮರುರಚಿಸುವ ಸುಧಾರಣಾ ಕ್ರಮವಾಗಿದೆ. ವಿಕಸಿತ ಭಾರತ ಶಿಕ್ಷಣ ಅಧಿಷ್ಠಾನದ ಉದ್ದೇಶ ಉನ್ನತ ಶಿಕ್ಷಣದಲ್ಲಿ ಒಂದೇ ಅಬೆಕ್ಸ್ ರೆಗ್ಯುಲೇಟರ್ ನಿರ್ಮಾಣ ಮಾಡುವುದು. ಈ ವಿಧೇಯಕದ ಮೂಲಕ ವಿಕಸಿತ ಭಾರತ ಶಿಕ್ಷಣ ಅಧಿಷ್ಠಾನ ಎಂಬ ಹೊಸ ರಾಷ್ಟ್ರೀಯ ಉನ್ನತ ಶಿಕ್ಷಣ ನಿಯಂತ್ರಣ ಸಂಸ್ಥೆಯನ್ನ ರಚಿಸಲು ಪ್ರಸ್ತಾಪಿಸಲಾಗಿದೆ. ಇದು ದೇಶದ ಉನ್ನತ ಶಿಕ್ಷಣಕ್ಕೆ ಒಂದೇ ಅಪೆಕ್ಸ್ ರೆಗ್ಯುಲೇಟರ್ ನೀಡುವ ಉದ್ದೇಶವನ್ನು ಹೊಂದಿದೆ. ಕೇಂದ್ರ ಸರ್ಕಾರ ಹೇಳಿಕೊಂಡಿರುವಂತೆ ಭಾರತದ ಉನ್ನತ ಶಿಕ್ಷಣ ವ್ಯವಸ್ಥೆಯನ್ನೇ ಸಂಪೂರ್ಣವಾಗಿ ಮರುರಚಿಸುವ ಉದ್ದೇಶ ಹೊಂದಿರುವಂತಹ ಸುಧಾರಣಾ ವಿಧೇಯಕದ ಮೂಲಕ 3 ಪ್ರಮುಖ ರಾಷ್ಟ್ರೀಯ ಸಂಸ್ಥೆಗಳು ರದ್ದಾಗಲಿವೆ. ಅವು ಯಾವುವು ಅಂದರೆ, ನೂತನ ವಿಕಸಿತ ಭಾರತ ಶಿಕ್ಷಣ ಅಧಿಷ್ಠಾನ ವಿಧೇಯಕ ಅಂಗೀಕೃತವಾದರೆ ವಿಶ್ವವಿದ್ಯಾಲಯ ಅನುದಾನ ಆಯೋಗ ಅಂದರೆ UGC, ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಪರಿಷತ್ತು ಅಂದರೆ AICTE ಮತ್ತು ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಪರಿಷತ್ತು ಅಂದರೆ NCTE, ಈ 3 ಪ್ರಮುಖ ರಾಷ್ಟ್ರೀಯ ನಿಯಂತ್ರಕ ಸಂಸ್ಥೆಗಳನ್ನು ರದ್ದುಗೊಳಿಸಲಾಗುತ್ತದೆ ಎಂಬ ಮಾಹಿತಿ ಇದೆ. ಅವುಗಳ ಬದಲಿಗೆ ಒಂದೇ ಸಂಸ್ಥೆಯಡಿ ಹೊಸ ಏಕೀಕೃತ ವ್ಯವಸ್ಥೆ ಬರಲಿದೆ ಎಂಬ ಮಾಹಿತಿ ಕೂಡ ಮೂಲ ವಿಧೇಯಕದಲ್ಲಿದೆ. ವಿಕಸಿತ ಭಾರತ ಶಿಕ್ಷಣ ಅಧಿಷ್ಠಾನದ ಅಡಿಯಲ್ಲಿ 3 ಪ್ರಮುಖ ಮಂಡಳಿಗಳಿರುತ್ತವೆ. ಆ ವಿವರ ಹೀಗಿದೆ ನೋಡಿ. ವಿಕಸಿತ ಭಾರತ ಶಿಕ್ಷಣ ಅಧಿಷ್ಠಾನ ವ್ಯಾಪ್ತಿಯಲ್ಲಿ ಬರುವಂತಹ ಮೊದಲನೇ ಮಂಡಳಿ ರೆಗ್ಯುಲೇಟರಿ ಕೌನ್ಸಿಲ್. ಇದು ವಿಶ್ವವಿದ್ಯಾಲಯಗಳ ನಿಯಂತ್ರಣ ಅನುಮತಿ ಮತ್ತು ಆಡಳಿತ ಮೇಲ್ವಿಚಾರಣೆ ನೋಡಿಕೊಳ್ಳುತ್ತದೆ. ಇನ್ನು ಎರಡನೇದಾಗಿ ಸ್ಟ್ಯಾಂಡರ್ಡ್ಸ್ ಕೌನ್ಸಿಲ್. ಇದು ಪಠ್ಯಕ್ರಮ, ಶೈಕ್ಷಣಿಕ ಮಾನದಂಡಗಳು ಮತ್ತು ಬೋಧನಾ ಗುಣಮಟ್ಟದ ಜವಾಬ್ದಾರಿಯನ್ನು ಹೊಂದಿರುತ್ತದೆ. ಇನ್ನು ಮೂರನೇದಾಗಿ ಅಕ್ರೆಡಿಟೇಷನ್ ಕೌನ್ಸಿಲ್. ಇದು ಮಾನ್ಯತೆ, ಗುಣಮಟ್ಟ ಮೌಲ್ಯಮಾಪನ, ರ್ಯಾಂಕಿಂಗ್ ಮತ್ತು ಪರಿಶೀಲನೆಯ ಕಾರ್ಯವನ್ನು ನಿರ್ವಹಿಸುತ್ತದೆ. ಹಾಗಾದರೆ ಈ ನೂತನ ವಿಧೇಯಕ ಯಾರ್ಯಾರಿಗೆ ಅನ್ವಯಿಸುತ್ತದೆ ನೋಡೋಣ. ಈ ನೂತನ ವಿಧೇಯಕ ಯಾರ್ಯಾರಿಗೆ ಅನ್ವಯಿಸುತ್ತದೆ ಅಂದರೆ, ಕೇಂದ್ರ ರಾಜ್ಯ ವಿಶ್ವವಿದ್ಯಾಲಯಗಳು, ಡೀಮ್ಡ್ ಯೂನಿವರ್ಸಿಟಿಗಳು ಸಂಬಂಧಿಸಿದಂಥ ಕಾಲೇಜುಗಳು, IIT, IIM,
NIT ಮುಂತಾದ ರಾಷ್ಟ್ರೀಯ ಮಹತ್ವದ ಸಂಸ್ಥೆಗಳು ಮತ್ತು ಆರ್ಕಿಟೆಕ್ಚರ್ ಶಿಕ್ಷಣ ಸಂಸ್ಥೆಗಳಿಗೆ ಅನ್ವಯವಾಗುತ್ತದೆ. ಆದರೆ ವೈದ್ಯಕೀಯ ಮತ್ತು ಕಾನೂನು ಶಿಕ್ಷಣ ಸದ್ಯಕ್ಕೆ ಈ ವ್ಯಾಪ್ತಿಯಿಂದ ಹೊರಗಿವೆ. ಈ ವಿಧೇಯಕವನ್ನು ತರುವ ಹಿಂದೆ ಕೇಂದ್ರದ ಮೋದಿ ಸರ್ಕಾರ ಯಾವ ಉದ್ದೇಶವನ್ನು ಹೊಂದಿದೆ ಅಂತ ಹೇಳಿಕೊಂಡಿದೆ ಅನ್ನೋದನ್ನ ಈಗ ನೋಡ್ತಾ ಹೋಗೋಣ. ವಿಕಸಿತ ಭಾರತ ಶಿಕ್ಷಣ ಅಧಿಷ್ಠಾನ ವಿಧೇಯಕ ತರುವ ಹಿಂದೆ ಕೇಂದ್ರ ಸರ್ಕಾರ ಯಾವ ಉದ್ದೇಶವನ್ನು ಹೊಂದಿದೆ ಅಂದರೆ, ವಿವಿಧ ನಿಯಂತ್ರಕರ ನಡುವಿನ ಅತಿಕ್ರಮಣ ಕಡಿಮೆ ಮಾಡುವುದು, ವಿಶ್ವವಿದ್ಯಾಲಯಗಳಿಗೆ ಹೆಚ್ಚಿನ ಸ್ವಾಯತ್ತತೆ ನೀಡುವುದು, ಗುಣಮಟ್ಟ ಆಧಾರಿತ ಮಾನ್ಯತೆ ವ್ಯವಸ್ಥೆ ರೂಪಿಸುವುದು, ಸಂಶೋಧನೆ, ನವೋದ್ಯಮಕ್ಕೆ ಉತ್ತೇಜನ ಮತ್ತು ರಾಷ್ಟ್ರೀಯ ಶಿಕ್ಷಣ ನೀತಿ 2020ರ ಜಾರಿಯನ್ನು ವೇಗಗೊಳಿಸುವುದು. ಇವೆಲ್ಲವೂ ಕೂಡ 2047ರ ವಿಕಸಿತ ಭಾರತ ಗುರಿಗೆ ಹೊಂದುವ ಉನ್ನತ ಶಿಕ್ಷಣ ವ್ಯವಸ್ಥೆಯನ್ನು ರೂಪಿಸುವ ದಿಕ್ಕಿನಲ್ಲಿ ಇವೆ. ಈಗಿರುವ ವ್ಯವಸ್ಥೆಯಲ್ಲಿ UGC, AICTE ಮತ್ತು NCTE ಪ್ರತ್ಯೇಕವಾಗಿವೆ. ಆದರೆ ಈಗ ಕೇಂದ್ರ ಸರ್ಕಾರ ಅಂಗೀಕಾರ ಪಡೆಯಲು ಮುಂದಾಗಿರುವಂತಹ ವಿಕಸಿತ ಭಾರತ ಶಿಕ್ಷಣ ಅಧಿಷ್ಠಾನ ವಿಧೇಯಕದಲ್ಲಿ ಒಂದೇ ಸಂಸ್ಥೆಯಡಿಯಲ್ಲಿ ಏಕೀಕೃತ ನಿಯಂತ್ರಣ ಬರುತ್ತದೆ. ವಿವಿಧ ಮಾನ್ಯತೆಯ ಮಾನದಂಡಗಳ ಬದಲು ಏಕೀಕೃತ ರಾಷ್ಟ್ರೀಯ ಮಾನದಂಡಗಳು ಮತ್ತು ಸರಳೀಕೃತ ಅನುಮತಿ ಪ್ರಕ್ರಿಯೆಗಳು ಜಾರಿಗೆ ಬರುತ್ತವೆ. ವಿಶ್ವವಿದ್ಯಾಲಯಗಳಿಗೆ ಹೆಚ್ಚಿನ ಶೈಕ್ಷಣಿಕ ಸ್ವಾಯತ್ತತೆ ನೀಡುವುದೊಂದೇ ಈ ವಿಧೇಯಕದ ಉದ್ದೇಶವಲ್ಲ. ಅಸಲಿಗೆ ಇನ್ನೂ ಹಲವು ಉದ್ದೇಶಗಳೊಂದಿಗೆ ಈ ವಿಧೇಯಕ ತಂದಿರುವುದಾಗಿ ಕೇಂದ್ರ ಸರ್ಕಾರ ಹೇಳಿಕೊಂಡಿದೆ. ಆ ಪ್ರಕಾರ ಉನ್ನತ ಶಿಕ್ಷಣ ವ್ಯವಸ್ಥೆಯ ಸಂಸ್ಥೆಗಳ ಕಾರ್ಯಕ್ಷಮತೆಯನ್ನು ಗುಣಮಟ್ಟ ಆಧಾರಿತವಾಗಿ ಮೌಲ್ಯಮಾಪನವನ್ನು ಮಾಡುವುದು, ನಿಯಂತ್ರಣ ಮಾನದಂಡ ಮತ್ತು ಮಾನ್ಯತೆಯನ್ನು ಪ್ರತ್ಯೇಕ ಮಂಡಳಿಗಳ ಮೂಲಕ ನಿರ್ವಹಿಸುವುದು ಹಾಗೂ ಅನಧಿಕೃತ ಸಂಸ್ಥೆಗಳ ವಿರುದ್ಧ ಕಠಿಣ ಕ್ರಮ ಮತ್ತು ಭಾರೀ ದಂಡದ ವ್ಯವಸ್ಥೆ ಇವು ವಿಧೇಯಕದ ಪ್ರಮುಖ ಅಂಶಗಳಾಗಿವೆ. ವಿರೋಧ ಪಕ್ಷಗಳು ಮತ್ತು ಕೆಲವೊಂದಿಷ್ಟು ಶಿಕ್ಷಣ ತಜ್ಞರು UGC, AICTE, NCTEಗಳ ರದ್ದುಪಡಿಸುವಂತಹ ಅಗತ್ಯವಾದರೂ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ. ಶಿಕ್ಷಣದ ಮೇಲೆ ಕೇಂದ್ರದ ನಿಯಂತ್ರಣ ಹೆಚ್ಚಾಗಬಹುದು, ಹೀಗಾಗಿ ರಾಜ್ಯಗಳ ಪಾತ್ರ ಕಡಿಮೆಯಾಗಬಹುದು. ಜೊತೆಗೆ IIT, IIMಗಳ ಸ್ವಾಯತ್ತತೆ ಕುಗ್ಗುವ ಸಾಧ್ಯತೆ ಕೂಡ ಇದೆ ಅಂತ ಆಕ್ಷೇಪವನ್ನು ವ್ಯಕ್ತಪಡಿಸಿವೆ. ಅಷ್ಟೇ ಅಲ್ಲ, ಅನುದಾನ ವಿತರಣೆಯಲ್ಲಿ ಕೇಂದ್ರದ ಹಿಡಿತ ಹೆಚ್ಚಾಗುವುದೇ ಎಂಬ ಆಕ್ಷೇಪಣೆಗಳನ್ನು ಎತ್ತಿದ್ದಾರೆ. ಇನ್ನು ಇದೇ ಹಿನ್ನೆಲೆಯಲ್ಲಿ ಜಂಟಿ ಸಂಸದೀಯ ಸಮಿತಿಗೆ ಈ ವಿಧೇಯಕವನ್ನು ಕಳುಹಿಸಲಾಯಿತು. ರಾಜಮುಂಡ್ರಿ ಲೋಕಸಭಾ ಕ್ಷೇತ್ರದ ಸಂಸದೆ ದಗ್ಗುಬಾಟಿ ಪುರಂದೇಶ್ವರಿ ನೇತೃತ್ವದಲ್ಲಿ ಜಂಟಿ ಸಂಸದೀಯ ಸಮಿತಿಯಿಂದ ಈ ವಿಧೇಯಕದ ಪರಿಶೀಲನೆ, ಈ ಸಮಿತಿಯ ಶಿಫಾರಸುಗಳು ಹಾಗೂ ವರದಿ ಇವೆಲ್ಲವೂ ಕೂಡ ಈ ಎಳೆಯ ರಾಜಕೀಯದ ಮುಂದಿನ ಎಳೆ. ರಾಷ್ಟ್ರೀಯ ಶಿಕ್ಷಣ ನೀತಿ 2020 ನಿಮಗೆಲ್ರಿಗೂ ಗೊತ್ತಿದೆ ವೀಕ್ಷಕರೇ. ಅದರ ಮಹತ್ವದ ಹೆಜ್ಜೆಯಾಗಿ ಕೇಂದ್ರ ಸರ್ಕಾರ ಈಗ ವಿಕಸಿತ ಭಾರತ ಶಿಕ್ಷಣ ಅಧಿಷ್ಠಾನ ವಿಧೇಯಕವನ್ನು ತರೋದಕ್ಕೆ ಹೊರಟಿದೆ. ಉನ್ನತ ಶಿಕ್ಷಣದಲ್ಲಿ ಒಂದೇ ರೆಗ್ಯುಲೇಟಿಂಗ್ ಆಕ್ಟ್ ಇರಬೇಕು ಅನ್ನೋ ಒಂದು ಚಿಂತನೆಯಲ್ಲಿ ಇದನ್ನು ತರ್ತಾ ಇರ್ತಕ್ಕಂಥದ್ದು. ಶಿಕ್ಷಣವು ನಾವು ನೋಡೋದಾದ್ರೆ ಸಂವಿಧಾನದ ಸಮವರ್ತಿ ಪಟ್ಟಿನಲ್ಲಿ ಇರ್ತಕ್ಕಂಥ ಸಬ್ಜೆಕ್ಟು. ರಾಜ್ಯಗಳ ಹಕ್ಕುಗಳು ಇದರಲ್ಲಿ ಮೊಟಕಾಗುತ್ತವೆ ಅನ್ನುವಂಥ ಆರೋಪ ಕೇಳಿಬಂದಿದೆ. ಸೊ ರಾಜ್ಯಗಳಿಗೆ ತಮ್ಮ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳೋದಕ್ಕೆ ಇದರಲ್ಲಿ ಆಗೋದಿಲ್ಲ ಅನ್ನುವಂಥ ಒಂದು ಆರೋಪ ಕೂಡ ಕೇಳಿಬಂದಿದೆ. NDA ಮಿತ್ರ ಪಕ್ಷಗಳಲ್ಲೇ ಈ ವಿಧೇಯಕದ ಬಗ್ಗೆ ಒಂದಷ್ಟು ಆತಂಕ ಕಂಡು ಬಂದಿದೆ. ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಪರಿಶೀಲನಾ ಸಭೆ ಕೂಡ ನಡೆದಿದೆ. ವಿವಾದದ ವಿಚಾರಗಳಿಗೆ JPCಯ ಉತ್ತರ ಏನು ಅನ್ನುವಂಥ ಪ್ರಶ್ನೆ ಎದ್ದಿದೆ. ಇದರಲ್ಲಿ ಅತಿಯಾದ ಕೇಂದ್ರೀಕರಣ ಇದೆ, ರಾಜ್ಯಗಳ ಹಕ್ಕು ಹರಣ ಆಗುತ್ತೆ ಅನ್ನೋದು ರಾಜ್ಯಗಳು ಮಾಡ್ತಾ ಇರುವಂಥ ಆರೋಪ. ಹೌದಾ ಅಲ್ವಾ ಅನ್ನೋದನ್ನು ಅದು ಇನ್ನೂ ಕೂಡ ಅದು ಕೇಂದ್ರವೇ ಅದನ್ನು ಸ್ಪಷ್ಟಪಡಿಸಬೇಕು. ಉನ್ನತ ಶಿಕ್ಷಣದಲ್ಲಿ ರಾಜ್ಯಗಳ ಸ್ವಾಯತ್ತತೆ ಈಗ ಏನಿದೆ, ಬೇರೆ ಬೇರೆ ನಿಯಂತ್ರಣ ಸಂಸ್ಥೆಗಳಿದ್ದಾವೆ, ಅವುಗಳು ಕಡಿಮೆ ಆಗಿಬಿಡತ್ತೆ ಅಂತ, ಸ್ವಾಯತ್ತತೆ ಕಡಿಮೆ ಆಗಿಬಿಡತ್ತೆ ಅನ್ನುವಂಥ ಒಂದು ಆರೋಪ ಇದೆ. ರಾಜ್ಯಗಳ NOC ಕಡ್ಡಾಯ ಏನಿತ್ತಲ್ಲ ಅದನ್ನು ತಿದ್ದುಪಡಿ ಮಾಡೋದಕ್ಕೆ ಈ ಮಸೂದೆ ಶಿಫಾರಸು ಮಾಡುತ್ತೆ. ಕಾಲೇಜುಗಳಿಗೆ ಪದವಿ ನೀಡುವ ಅಧಿಕಾರ ಏನಿದೆ ಅದು ಕ್ಲಾಸ್ 11 ಸಬ್ ಕ್ಲಾಸ್ 4 ಇದೆ. ರಾಜ್ಯಗಳ ಸರ್ಕಾರದಿಂದ ನಿರಪೇಕ್ಷಣಾ ಪತ್ರ ಕಡ್ಡಾಯ ಆಗಿತ್ತು ಹಿಂದೆ. ಈಗ ಅದು ಅದ್ರ ಬಗ್ಗೆನೂ ಕೂಡ ಅದರ ತಿದ್ದುಪಡಿ ಮಾಡೋದ್ರ ಬಗ್ಗೆನೂ ಕೂಡ ಈ ಮಸೂದೆ ಮಾತಾಡುತ್ತೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವೀರೇಂದ್ರ ಉಪ್ಪುಂದ ಕನೆಕ್ಟ್ ಆಗಿದ್ದಾರೆ. ವೀರೇಂದ್ರ ಉಪ್ಪುಂದ, ಈ ಶಿಕ್ಷಣದ ವಿಚಾರದಲ್ಲಿ ವಿಕಸಿತ ಭಾರತ ಶಿಕ್ಷಣ ಅಧಿಷ್ಠಾನ ವಿಧೇಯಕ 2025
ಇದು ಕೂಡ ಈ ಸಾರಿ ಅಧಿವೇಶನವೇ ಒಂದು ಬಹಳ ದೊಡ್ಡ ಚಾರಿತ್ರಿಕ ಅಧಿವೇಶನ. ಅದರಲ್ಲಿ ಬರ್ತಾ ಇರ್ತಕ್ಕಂಥ ಅನೇಕ ಮಸೂದೆಗಳು ಚಾರಿತ್ರಿಕವಾದ ಬದಲಾವಣೆಯನ್ನು ತರುವಂತಹ ಅಥವಾ ನಿರೀಕ್ಷಿಸುವಂತಹ ಅಪೇಕ್ಷಿಸುವಂತಹ ಮಸೂದೆಗಳು. ಸೊ ಈ ವಿಕಸಿತ ಭಾರತ ಶಿಕ್ಷಣ ಅಧಿಷ್ಠಾನ ವಿಧೇಯಕ 2025 ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿದೆ. ಈಗ ನಾವು ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀವಿ. ಯಾವ ಎಲ್ಲ ಕಾರಣಗಳಿಗಾಗಿ ಇದು ಚರ್ಚೆಗೆ ಗ್ರಾಸ ಆಗಿದೆ, ಯಾವಾಗ ಇದನ್ನು ಮಂಡಿಸಲಾಗುತ್ತೆ, ಪ್ರಾಥಮಿಕ ಮಾಹಿತಿಯನ್ನು ಕೊಡ್ತಾ ಹೋಗೋದಾದ್ರೆ. ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ಮತ್ತೆ ಸಂಪರ್ಕಿಸೋ ಪ್ರಯತ್ನ ಮಾಡೋಣ. ಕೇಂದ್ರದ ಒಂದೇ ಸಂಸ್ಥೆ ಇಡೀ ದೇಶದ ಶಿಕ್ಷಣವನ್ನು ನಿಯಂತ್ರಿಸುತ್ತೆ ಇದು ಬಂದರೆ ಅನ್ನುವಂಥ ಒಂದು ಮಾತು ಕೇಳಿ ಬರ್ತಾ ಇದೆ. ಹಾಗಾಗಿ ರಾಜ್ಯಗಳಲ್ಲಿ ಆತಂಕ ಮೂಡ್ತಾ ಇದೆ ಈ ವಿಚಾರಕ್ಕೆ, ಕೆಲವು ರಾಜ್ಯಗಳಲ್ಲಿ. ಮತ್ತೊಂದು ಕಡೆ NDA ಮಿತ್ರ ಪಕ್ಷ TDP ಕೂಡ ಈ ಮಸೂದೆಯ ವಿಚಾರಕ್ಕೆ ಆತಂಕವನ್ನು ವ್ಯಕ್ತಪಡಿಸಿದೆ. ಎಸ್, ವೀರೇಂದ್ರ ರೆಡಿ ಇದ್ದಾರೆ. ವೀರೇಂದ್ರ, ಈಗಾಗಲೇ ಕೇಳ್ತಾ ಇದ್ದೆ ನಾನು, ಈ ಶಿಕ್ಷಣ ವಿಧೇಯಕ, ವಿಕಸಿತ ಭಾರತ ಶಿಕ್ಷಣ ಅಧಿಷ್ಠಾನ ವಿಧೇಯಕ 2025, ಈ ವಿಚಾರದಲ್ಲಿ ಯಾಕೆ ಇಷ್ಟೊಂದು ಚರ್ಚೆ ಉಂಟಾಗ್ತಾ ಇದೆ? ಇದಕ್ಕೆ ರಾಜ್ಯಗಳ ಹಿತಾಸಕ್ತಿಯ ವಿಚಾರವಾಗಿ ಸ್ಥಳೀಯ ಪಕ್ಷಗಳು ಕೂಡ ಈ ವಿಚಾರವಾಗಿ ಸಾಕಷ್ಟು ಧ್ವನಿ ಎತ್ತುತ್ತಾ ಇದ್ದಾವೆ. ಯಾಕೆ? ಪ್ರೈಮರಿ ಇನ್ಫಾರ್ಮೇಷನ್, ಪ್ರಾಥಮಿಕ ಮಾಹಿತಿ ಏನು ಈ ವಿಧೇಯಕದ ಕುರಿತಾಗಿ, ಮತ್ತೆ ಇದು ಯಾವಾಗ ಮಂಡನೆ ಆಗುತ್ತೆ? ವೀರೇಂದ್ರ ಪುನ ಈಗಾಗಲೇ ಮಂಡನೆ ಆಗಿರುವಂತದ್ದು ಶ್ರೀಲಕ್ಷ್ಮಿ. ಇದು ಲೋಕಸಭೆಯಲ್ಲಿ ಈಗಾಗಲೇ ಮಂಡನೆ ಆಗಿದೆ. ಡಿಸೆಂಬರ್ 2025 15ನೇ ತಾರೀಕು, ಡಿಸೆಂಬರ್ 15, 2025ನೇ ತಾರೀಕು ಲೋಕಸಭೆಯಲ್ಲಿ ಮಂಡನೆ ಮಾಡಿದ್ರು. ಮಂಡನೆ ಮಾಡಿದ ತಕ್ಷಣ ವಿರೋಧ ಪಕ್ಷಗಳು ತೀವ್ರವಾದ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಕೇವಲ ವಿರೋಧ ಪಕ್ಷಗಳಷ್ಟೇ ಆಕ್ಷೇಪ ವ್ಯಕ್ತಪಡಿಸಿದ್ದ ಅಂತ ಕೇಳಿದ್ರೆ ಅಷ್ಟೇ ಅಲ್ಲ, NDA ಮಿತ್ರಕೂಟದ ಮಿತ್ರ ಪಕ್ಷವಾಗಿರುವಂತಹ ತೆಲುಗು ದೇಶಂ, ಆ ಪಕ್ಷವೂ ಕೂಡ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತು. ಯಾಕಂದ್ರೆ ಏಕೀಕೃತವಾದಂತಾಗಿ ಒಂದ್ ರೀತಿ ಅವರು, ಅಂದ್ರೆ ವಿರೋಧ ಪಕ್ಷಗಳು ಬಳಸಿದ ಪದ ಏನು ಅಂದ್ರೆ, ಇದು ಸರ್ವಾಧಿಕಾರ ಆಗ್ಬಿಡುತ್ತೆ, ಕೇವಲ ಕೇಂದ್ರದ ಕೈಯಲ್ಲೇ ಅಧಿಕಾರ ಹೋಗ್ಬಿಡುತ್ತೆ. ನೀವು ಸಂವಿಧಾನದಲ್ಲಿ ಕನ್ಕರೆಂಟ್ ಲಿಸ್ಟ್ ಅಲ್ಲಿ ಇದೆ ಶಿಕ್ಷಣ ಅನ್ನುವಂಥದ್ದು, ಅಂದ್ರೆ ಸಮವರ್ತಿ ಪಟ್ಟಿಯಲ್ಲಿದೆ. ಹೀಗಿರುವಾಗ ಅದ್ ಹೇಗೆ ಸಾಧ್ಯ? ನೀವು ಕೇವಲ ಕೇಂದ್ರದ ಕೈಯಲ್ಲೇ ಎಲ್ಲವನ್ನು ಹಿಡಿದಿಟ್ಟುಕೊಳ್ಳುವಂತ ಒಂದು ಪ್ರಯತ್ನವನ್ನ ಹೇಗ್ ಮಾಡ್ತೀರಿ? ಇದು ಒಪ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ತಕ್ಷಣ ನೋಡಿ, ಡಿಸೆಂಬರ್ 15ನೇ ತಾರೀಕು ಮಂಡನೆ ಆಗುತ್ತೆ. ಡಿಸೆಂಬರ್ 16ನೇ ತಾರೀಕೆ ಇದನ್ನ JPCಗೆ, ಅಂದ್ರೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೆ, ಜಂಟಿ ಸಂಸದೀಯ ಸಮಿತಿಗೆ ಇದನ್ನ ಕೊಡ್ಲಾಗುತ್ತೆ. ರಾಜಮುಂಡ್ರಿ ಲೋಕಸಭಾ ಕ್ಷೇತ್ರದ ಸಂಸದೆ ಆಗಿರುವಂತ D ಪುರಂದೇಶ್ವರಿ ಅವರನ್ನ JPC ಅಧ್ಯಕ್ಷೆಯನ್ನಾಗಿ ನೇಮಕ ಮಾಡಲಾಗುತ್ತೆ. ಅವರ ಜೊತೆ 31 ಸದಸ್ಯರು ಕೂಡ ಇರ್ತಾರೆ. ಅವರ ಮುಂದೆ ಈ ಒಂದು ವಿಧೇಯಕ ಹೋಗುತ್ತೆ. ಅವರು ಸಂಪೂರ್ಣವಾಗಿ ಪರಿಶೀಲನೆ ಮಾಡಿದ್ದಾರೆ, ಎಲ್ಲ ಪಕ್ಷಗಳ ಅಭಿಪ್ರಾಯವನ್ನ ಕ್ರೋಢೀಕರಿಸಿದ್ದಾರೆ. ತೆಲುಗು ದೇಶಂ ಪಕ್ಷವೂ ಕೂಡ ತನ್ನ ಅಭಿಪ್ರಾಯವನ್ನ ಹೇಳಿದೆ. ಅವರು ವಿರೋಧ ಯಾಕೆ ಮಾಡ್ತಾ ಇದ್ದಾರೆ? ಹಾಗಾದ್ರೆ ವಿರೋಧ ಪಕ್ಷಗಳ ವಿರೋಧ ಯಾಕೆ? ನಾ ಹೇಳಿದೆ, ಒಂದು, ಈಗ ಕೇವಲ ಕೇಂದ್ರದ ಕೈಯಲ್ಲಿ ಅಧಿಕಾರ ಹೋಗುತ್ತೆ, ಶಿಕ್ಷಣ ಅನ್ನುವಂಥದ್ದು ಓಪನ್ ಆಗಿರ್ಬೇಕು, ಮತ್ತೆ ಪ್ರತಿಯೊಂದಕ್ಕೂ ಕೂಡ ಕೇಂದ್ರ ತಾನೇ ಎಲ್ಲವನ್ನು ನಿರ್ಧಾರ ಮಾಡೋದು ಅಂತ ಆದ್ರೆ ರಾಜ್ಯಗಳಿಗೆ ಉಳಿತು ಸ್ವಾಯತ್ತತೆ ಅನ್ನುವಂಥದ್ದು, ಈ ಪ್ರಶ್ನೆಯನ್ನು ಕೇಳಿದ್ರು. ಮತ್ತೆ ಅದಕ್ಕೋಸ್ಕರ ಈಗ ನಮಗೆ ಬಂದಿರುವಂತಹ ಮಾಹಿತಿಯ ಪ್ರಕಾರ JPC ರಿಪೋರ್ಟ್, ಅದರ ಶಿಫಾರಸುಗಳು ಏನಿದೆ ಅನ್ನೋ ಮಾಹಿತಿಗಳು ಕೂಡ ಸಿಕ್ಕಿದೆ. ನಾವು ನೆಕ್ಸ್ಟ್ ಪ್ಯಾಕೇಜ್ ಅಲ್ಲಿ, ನೆಕ್ಸ್ಟ್ ಸ್ಟೋರಿಯಲ್ಲಿ ಅದನ್ನ ಡೀಟೇಲ್ ಆಗಿ ಹೇಳೋರು ಇದ್ದೀವಿ, ಆಗ ನಾ ಆ ವಿಷಯವನ್ನ ತಗೋತೀನಿ. ಆದ್ರೆ ಬಹಳ ಮುಖ್ಯವಾಗಿ ಶ್ರೀಲಕ್ಷ್ಮಿ, ಗಮನಾರ್ಹ ಸಂಗತಿ ಏನು ಅಂದ್ರೆ, ತೆಲುಗು ದೇಶಂ ಪಕ್ಷವೂ ಕೂಡ ಅದರಲ್ಲಿ ಬಳಸಿರುವ ಪದಗಳನ್ನು ಕೂಡ, ಅಂದ್ರೆ ಸಂಸ್ಕೃತ ಪದಗಳನ್ನ ಬಳಸಿದಿರಿ. ಈ ವಿಧೇಯಕದಲ್ಲೇ ನೀವು ಈ ರೀತಿ ಬಳಸಿಬಿಟ್ರೆ ಅದರ ಅನುಷ್ಠಾನ ಯಾವ ರೂಪದಲ್ಲಿ ಮಾಡ್ತೀರಿ ನೀವು ಅನ್ನುವಂತ ಪ್ರಶ್ನೆಗಳನ್ನೆಲ್ಲ ಎತ್ತಿದ್ರು ಅಂತ ಹೇಳಿ. ಆ ದೃಷ್ಟಿಯಿಂದ ನೋಡೋದಾದ್ರೆ ಇವತ್ತು ನೋಡಿ, ಇನ್ಫ್ಯಾಕ್ಟ್ ಇವತ್ತೊಂದು ಸಭೆ ಆಗಿ ಇವತ್ತು ಲೋಕಸಭೆಗೆ ಮತ್ತೆ ಬಂದು ಈ ಒಂದು ಶಿಫಾರಸುಗಳೇನಿದೆ ಅದು ಮಂಡನೆ ಆಗ್ಬೇಕಿತ್ತು. ಅದನ್ನ ಆಧರಿಸಿ ಮತ್ತೆ ಮರುಪರಿಶೀಲನೆ ಮಾಡಿ ಹೊಸ ವಿಧೇಯಕವನ್ನ ಮತ್ತೆ ಮಂಡನೆ ಮಾಡ್ಬೇಕು. ಬಹುಶಃ 13ನೇ ತಾರೀಕುವರೆಗೂ, ಆಗಸ್ಟ್ 13ರವರೆಗೂ ಕೂಡ ಅಧಿವೇಶನ ನಡೆಯುವಂತದಿದೆ. ಮತ್ತೆ ಒಂದ್ ಸೆಕೆಂಡ್ ಹೊಸ ವಿಧೇಯಕವನ್ನ ಮಂಡನೆ ಮಾಡಿ ಆ ವಿಧೇಯಕವನ್ನ ಅಂಗೀಕಾರ ಪಡೆಯುವಂತ ಪ್ರಯತ್ನವನ್ನ ಮಾಡಬಹುದು. ಯಾಕಂದ್ರೆ ಈಗಾಗಲೇ JPC ಎಲ್ಲರ ಜೊತೆ ಸಮಾಲೋಚನೆ ಮಾಡಿದ ನಂತರ ಅವರೆಲ್ಲರ ಅಭಿಪ್ರಾಯವನ್ನ ಕ್ರೋಢೀಕರಿಸಿ ಆ ಬದಲಾವಣೆಗಳೊಂದಿಗೆ ವಿಧೇಯಕವನ್ನ ತರಬಹುದು ಅಂತ. ಯಾಕಂದ್ರೆ ಶಿಫಾರಸು ಮಾಡಿರ್ತಾರೆ, ಆ ಶಿಫಾರಸು ಎಲ್ಲವನ್ನೂ ಕೂಡ ಒಳಗೊಳ್ಳಲೇಬೇಕು ಹೊಸ ವಿಧೇಯಕ ಅಂತ ಏನೂ ಇಲ್ಲ. ಆದ್ರೆ ಕನಿಷ್ಠ ಪಕ್ಷ ತೆಲುಗು ದೇಶಂ ಪಕ್ಷ ಹೇಳಿದಂತಹ ಬದಲಾವಣೆಗಳನ್ನಂತೂ ಖಂಡಿತ ತಂದೆ ತರ್ತಾರೆ. ಆ ಬದಲಾವಣೆಗೊಂಡಂತಹ ಬದಲಾವಣೆಯ ರೂಪದಲ್ಲಿ ಏನು ವಿಧೇಯಕ ಬರುತ್ತೆ ಅದು ಈ ಅಧಿವೇಶನದಲ್ಲಿ ಮಂಡನೆ ಆಗೋದಿದೆ ಮತ್ತು ಇದೇ ಅಧಿವೇಶನದಲ್ಲಿ ಅಂಗೀಕಾರ ಪಡೆಯುವಂತ ಪ್ರಯತ್ನವನ್ನು ಕೂಡ ಮಾಡಬಹುದು. ಆದ್ರೆ ಬಹಳಷ್ಟು ವಿಚಾರಗಳಿದೆ. ಈಗ ಶಿಕ್ಷಣ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ಧರ್ಮೇಂದ್ರ ಪ್ರಧಾನ್ ಅವರೇ ಈ ವಿಧೇಯಕವನ್ನ ಮಂಡನೆ ಮಾಡಿದ್ದಾಗಿತ್ತು. ಅವರೇ ಈಗ ವಿವಾದದ ಕೇಂದ್ರ ಬಿಂದು ಆಗಿದ್ದಾರೆ.
ನೀಟ್ ಪರೀಕ್ಷೆಯ ವಿಚಾರದಲ್ಲಿ ಏನೆಲ್ಲ ಆಯ್ತು, ಈಗಲೂ ಕೂಡ ಪ್ರತಿಭಟನೆಗಳು ನಡೀತಾ ಇರುವಂತದ್ದು ಎಲ್ಲ ನೋಡ್ತಾ ಇದ್ದೀವಿ. ಹೀಗಿರುವಾಗ ಧರ್ಮೇಂದ್ರ ಪ್ರಧಾನ್ ಅವರು ಈ ಹಂತದಲ್ಲಿ ಈ ವಿಧೇಯಕವೂ ಕೂಡ ಬೇಡ, ಮತ್ತೊಮ್ಮೆ ವಿರೋಧ ಪಕ್ಷಗಳ ಕೆಂಗಟಿಗೆ ಗುರಿ ಆಗೋದು ಬೇಡ ಅಂತೇಳಿ ಸ್ವಲ್ಪ ಡಿಫರ್ ಮಾಡಿರುವಂತ ಸಾಧ್ಯತೆ ಇದೆ. ಆದ್ರೆ ಈ ಅಧಿವೇಶನದಲ್ಲಿ ಈ ವಿಧೇಯಕವನ್ನ ತರುವಂತ ಉದ್ದೇಶವನ್ನು ಹೊಂದಿದ್ದಾರೆ. ಯಾಕಂದ್ರೆ ನೋಡಿ, ಹಲವು ಪ್ರಮುಖ ಬಿಲ್ಗಳು ಬರ್ತಾ ಇದೆ. ಈ ಸಂದರ್ಭದಲ್ಲಿ DMK, NCP ಇವರೆಲ್ಲ ಬೆಂಬಲ ಕೊಡುವ ಸಂದರ್ಭದಲ್ಲಿ ಈ ವಿಧೇಯಕವನ್ನು ಕೂಡ ಪಾಸ್ ಮಾಡ್ಕೊಳ್ಳುವಂತ ಉದ್ದೇಶ ಇರುತ್ತೆ. ಯಾಕಂದ್ರೆ ಇದನ್ನ ಅವರು ವಿಕಸಿತ ಭಾರತ ಅಂತಲೇ ಅದನ್ನ ಹೆಸರಿಸಿದ್ದಾರೆ. ಹೀಗಿರುವಾಗ ಮತ್ತೆ 2047 ಗುರಿ ಅಂತ ಹೇಳ್ತಿದ್ದಾರೆ. ನರೇಂದ್ರ ಮೋದಿ ಅವರ ಅರ್ಜೆಂಡಾ ಅದು. ಹೀಗಿರುವಾಗ ಸಹಜವಾಗಿ ಇದೇ ಅಧಿವೇಶನದಲ್ಲಿ ಅದನ್ನ ಮಂಡನೆ ಮಾಡಿ ಅಂಗೀಕಾರ ಪಡೆಯುವಂತ ಪ್ರಯತ್ನಕ್ಕೆ ಕೈ ಹಾಕ್ತಾ ಇದ್ದಾರೆ. ಶ್ರೀಲಕ್ಷ್ಮಿ. ರೈಟ್. ಓಕೆ, ಈಗ ಹಾಗಾದ್ರೆ ರಾಜ್ಯಗಳ ಹಕ್ಕನ್ನು ಇದು ಕಸಿದುಕೊಂಡು ಬಿಡುತ್ತೆ. ಶಿಕ್ಷಣದ ಮೇಲಿನ ನಿಯಂತ್ರಣ ವ್ಯವಸ್ಥೆಯ ರೂಪುರೇಷೆಗಳು ಬದಲಾಗತ್ತೆ ಅನ್ನುವಂಥ ಒಂದು ಆತಂಕ, ಆರೋಪ ಈ ವಿಚಾರದಲ್ಲಿ ಕೇಳಿ ಬರ್ತಾ ಇದೆ. ಆ್ಯಕ್ಚುಲಿ ಈ ಒಂದು ಮಸೂದೆಯಲ್ಲಿ ಏನೆಲ್ಲ ಇದೆ? ಹೌದಾ ಇದು ರಾಜ್ಯಗಳ ಹಕ್ಕನ್ನು ಕಸಿದುಕೊಳ್ಳುತ್ತಾ? ಮತ್ತು ಇದನ್ನು ಈ ಸ್ವರೂಪದಲ್ಲಿ ತರ್ತಾ ಇರೋದರ ಹಿಂದಿನ ಉದ್ದೇಶ ಏನು? ವೀರೇಂದ್ರಪ್ಪ, ಏನಾಗ್ತಾ ಇತ್ತು ಶ್ರೀ, ನೋಡ್ತಾ ಇದ್ರಿ, ಮೋದಿ ಸರ್ಕಾರ ಬಂದ ನಂತರ ಹಲವಾರು, ಅಂದ್ರೆ ಈ ಹಿಂದಿನ ಹಳೆಯ ವ್ಯವಸ್ಥೆ ಏನಿತ್ತು, ಅಂದ್ರೆ ಅವ್ರು ಹೇಳೋದು ಇದು ಜಡ್ಡುಗಟ್ಟಿದ ವ್ಯವಸ್ಥೆ ಆಗಿಬಿಟ್ಟಿದೆ, ಅದರಲ್ಲಿ ಬದಲಾವಣೆಯನ್ನ ತರಬೇಕಾಗಿದೆ, ನಾವು ನವೀಕೃತ ಮಾದರಿಯನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಇದು ಕೇವಲ ಇವತ್ತಿಗೆ ಪ್ರಸ್ತುತತೆ ಅಷ್ಟೇ ಅಲ್ಲ, ಭವಿಷ್ಯದ ದೃಷ್ಟಿಯಿಂದ 2047ರ ವಿಕಸಿತ ಭಾರತದ ಗುರಿಯೊಂದಿಗೆ ನಾವು ಈ ಬದಲಾವಣೆಗಳನ್ನ ಮಾಡ್ತಾ ಇದ್ದೇವೆ ಅಂತ ಅವ್ರು ಏನ್ ಹೇಳ್ತಾ ಇದ್ದಾರೆ. ಅದರ ಭಾಗವಾಗಿ ಈಗ ಈ ವಿಧೇಯಕವನ್ನು ತರ್ತಾ ಇರುವಂತದ್ದು. ನೋಡಿ, ಈಗ ಏನಾಗ್ತಾ ಇತ್ತು, ಉನ್ನತ ಶಿಕ್ಷಣ ವ್ಯವಸ್ಥೆಯಲ್ಲಿ ಕೇಂದ್ರೀಕೃತವಾಗಿ 3 ಲೇಯರ್ ಇತ್ತು. ಯಾವ್ದ್ಯಾವ್ದು? ಒಂದು UGC, ಮತ್ತೊಂದು ನೋಡಿ ಶಿಕ್ಷಕರಿಗೆ ಶಿಕ್ಷಣ ಕೊಡುವಂತಹ ಪರಿಷತ್ತು, ಮತ್ತೊಂದು ತಾಂತ್ರಿಕ ಶಿಕ್ಷಣ ಪರಿಷತ್ತು. ಇವೆಲ್ಲವೂ ಕೂಡ ಅಖಿಲ ಭಾರತ ಮಟ್ಟದಲ್ಲಿ ಇದ್ದಿದ್ದು. ಹೀಗೆ ಮೂರು ವಿಭಾಗಗಳೇನಿತ್ತು ಅವೆಲ್ಲವನ್ನು ಕ್ರೋಢೀಕರಿಸಿ ಒಂದೇ ವಿಭಾಗವನ್ನ ಮಾಡೋದು. ಕೇವಲ ಅಂದ್ರೆ ಒಂದು ಅಪೆಕ್ಸ್ ರೆಗ್ಯುಲೇಟರ್ ಇರಬೇಕು ಅನ್ನುವಂತ ಉದ್ದೇಶದಿಂದಲೇ ಈ ಒಂದು ವಿಧೇಯಕನ ತಂದದ್ದಾಗಿತ್ತು. ಸರ್ಕಾರ ತನ್ನ ಉದ್ದೇಶವನ್ನು ತಿಳಿಸುವಾಗಲೂ ಕೂಡ ಇದನ್ನ ಹೇಳಿತ್ತು ಅಂತ ಅಧಿಕೃತವಾಗಿ ಸದನದಲ್ಲೇ ಧರ್ಮೇಂದ್ರ ಪ್ರಧಾನ್ ಇದನ್ನ ಮನವರಿಕೆ ಮಾಡುವಂತ ಪ್ರಯತ್ನವನ್ನ ಮಾಡಿದ್ರು. ಆದ್ರೂ ಕೂಡ ವಿರೋಧ ಪಕ್ಷಗಳು ಹೇಳ್ತಾ ಇದ್ದೇನೆ ಅಂದ್ರೆ, ಈಗಿರುವ ವ್ಯವಸ್ಥೆಯಲ್ಲಿ ಅಲ್ಲಿ ಏನ್ ತಪ್ಪಿದೆ ಅನ್ನೋ ಕಾರಣಕ್ಕಾಗಿ ನೀವು ತರ್ತಾ ಇದ್ದೀರಿ, ಏನ್ ಅವ್ಯವಸ್ಥೆ ಆಗಿದೆ ಅದನ್ನ ವಿವರಿಸಿ ಅನ್ನೋದನ್ನ ಕೇಳಿದ್ರು ಯಾರು ವಿರೋಧ ಪಕ್ಷಗಳು. ಮತ್ತು ಈ ಮೂಲಕ ನೀವು ಸರ್ವಾಧಿಕಾರ ಧೋರಣೆಯನ್ನ ತೋರ್ತಾ ಇದ್ದೀರಿ ಅನ್ನೋದು ಅವ್ರ ಆಕ್ಷೇಪ ಆಗಿತ್ತು. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ವೀರೇಂದ್ರ. ಒಪ್ಪಂದ ಡೀಟೇಲ್ಸ್ಗಾಗಿ ರಾಷ್ಟ್ರೀಯ ಶಿಕ್ಷಣ ನೀತಿ 2020ರ ಮಹತ್ವದ ಹೆಜ್ಜೆಯಾಗಿ ಕೇಂದ್ರ ಸರ್ಕಾರ ಜಾರಿಗೆ ತರೋದಕ್ಕೆ ಉದ್ದೇಶಿಸಿರುವಂತಹ ಈ ವಿಕಸಿತ ಭಾರತ ಶಿಕ್ಷಣ ಅಧಿಷ್ಠಾನ ವಿಧೇಯಕ 2025 ಭಾರತೀಯ ಶಿಕ್ಷಣ ರಂಗದ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಸಾಂಸ್ಥಿಕ ಬದಲಾವಣೆಗೆ ಮುನ್ನುಡಿಯನ್ನು ಬರೆದಿದೆ. ಸ್ವತಂತ್ರ ಭಾರತದ ಇತಿಹಾಸದಲ್ಲಿ UGC, AICTE ಮತ್ತು NCTE ಈ ಸಂಸ್ಥೆಗಳನ್ನು ಸಂಪೂರ್ಣವಾಗಿ ರದ್ದುಗೊಳಿಸಿ ಇಡೀ ದೇಶದ ಉನ್ನತ ಶಿಕ್ಷಣ ವ್ಯವಸ್ಥೆಯನ್ನು ಒಂದೇ ಸೂರಿನಡಿ ತರುವಂತಹ ಈ ಒಂದು ಪ್ರಯತ್ನ ಒಂದು ಕಡೆ ತೀವ್ರ ಚರ್ಚೆಗೆ ಗ್ರಾಸವಾಗಿದ್ರೆ, ಮತ್ತೊಂದು ಕಡೆ ಜಂಟಿ ಸಂಸದೀಯ ಸಮಿತಿ ಅಂದರೆ JPCಯ ಪ್ರಮುಖ ಬದಲಾವಣೆಗಳ ಶಿಫಾರಸನ್ನ ಏನು ಮಾಡಿದೆ ಅದನ್ನು ಕೂಡ ಜಾರಿಗೆ ತರಲಾಗುತ್ತೆ ಅನ್ನೋ ಮಾಹಿತಿ ಕೂಡ ಇದೆ. ವಿಕಸಿತ ಭಾರತ ಶಿಕ್ಷಣ ಅಧಿಷ್ಠಾನ ವಿಧೇಯಕ 2025 ಜಂಟಿ ಸಂಸದೀಯ ಸಮಿತಿ ಅಂದರೆ JPCಗೆ ಹೋಗಿದ್ದೇಕೆ? JPC ಅಂಗಳದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದ್ದೇಕೆ ಅಂದರೆ ಅದಕ್ಕೆ ಹಲವು ಪ್ರಮುಖ ಕಾರಣಗಳಿವೆ. ಈ ಪೈಕಿ ಕೆಲ ರಾಜಕೀಯ ಕಾರಣಗಳು ಇವೆ. ವಿಕಸಿತ ಭಾರತ ಶಿಕ್ಷಣ ಅಧಿಷ್ಠಾನ ಈ ವಿಧೇಯಕವನ್ನ JPCಗೆ ಒಪ್ಪಿಸಲು ಮುಖ್ಯ ಕಾರಣ ದೇಶದ ಒಕ್ಕೂಟ ವ್ಯವಸ್ಥೆಯ ಮೇಲಾಗುವ ಪರಿಣಾಮಗಳು. ಶಿಕ್ಷಣವು ಸಂವಿಧಾನದ ಸಮವರ್ತಿ ಪಟ್ಟಿಯಲ್ಲಿದ್ದರೂ ರಾಜ್ಯಗಳ ಹಕ್ಕುಗಳನ್ನು ಕಸಿದುಕೊಂಡು ಕೇಂದ್ರವೇ ಸರ್ವಾಧಿಕಾರ ಚಲಾಯಿಸುವ ಆತಂಕ ವಿರೋಧ ಪಕ್ಷಗಳು ಮತ್ತು NDA ಮಿತ್ರ ಪಕ್ಷಗಳಲ್ಲೇ ತೀವ್ರವಾಗಿ ಮೂಡಿತು. ಹೀಗೆ ವಿಧೇಯಕದ ಬಗ್ಗೆ ಆಕ್ಷೇಪ, ಪ್ರಶ್ನೆಗಳು ಹಾಗೂ ತೆಲುಗು ದೇಶಂ ಪಕ್ಷದಂತಹ NDA ಮಿತ್ರ ಪಕ್ಷಗಳಲ್ಲೇ ಮೂಡಿದ ಆತಂಕದ ಹಿನ್ನೆಲೆಯಲ್ಲಿ ವಿಕಸಿತ ಭಾರತ ಶಿಕ್ಷಣ ಅಧಿಷ್ಠಾನ ವಿಧೇಯಕವನ್ನು ಜಂಟಿ ಸಂಸದೀಯ ಸಮಿತಿಗೆ ಶಿಫಾರಸು ಮಾಡಲಾಯಿತು. ಪರಿಣಾಮ ಆಂಧ್ರ ಪ್ರದೇಶದ ಬಿಜೆಪಿ ಸಂಸದೆ ದಗ್ಗುಬಾಟಿ ಪುರಂದೇಶ್ವರಿ ಅವರ ನೇತೃತ್ವದಲ್ಲಿ 31 ಸದಸ್ಯರ ಈ ಸಮಿತಿ ರಚನೆಯಾಯಿತು. JPC ಪರಿಶೀಲನಾ ವರದಿಯಲ್ಲಿ ಏನಿದೆ? ವಿವಾದದ ವಿಚಾರಗಳಿಗೆ ಉತ್ತರ ಏನು? JPC ಸಿದ್ಧಪಡಿಸಿರುವಂತಹ ಕರಡು ವರದಿಯಲ್ಲಿ ಕೇಂದ್ರ ಸರ್ಕಾರದ ಮೂಲ ವಿಧೇಯಕಕ್ಕೆ ಕೆಲವು ಪ್ರಮುಖ ತಿದ್ದುಪಡಿಗಳನ್ನು ಶಿಫಾರಸು ಮಾಡಲಾಗಿದೆ. ಈ ವಿಧೇಯಕದಲ್ಲಿ ತೀವ್ರ ವಿವಾದಕ್ಕೆ ಕಾರಣವಾಗಿರುವಂತಹ ಪ್ರಮುಖ ವಿಚಾರಗಳು ಹಾಗೂ ಅದಕ್ಕೆ ಉತ್ತರ JPC ವರದಿ ಶಿಫಾರಸು ಮಾಡಲಾಗಿದೆ ಎಂಬ ವಿವರ ಹೀಗಿದೆ.
ವಿಕಸಿತ ಭಾರತ ಶಿಕ್ಷಣ ಅಧಿಷ್ಠಾನ. ಶಿಕ್ಷಣವು ಸಂವಿಧಾನದ ಸಮವರ್ತಿ ಪಟ್ಟಿಯಲ್ಲಿದೆ. ಅಂದರೆ ಕೇಂದ್ರ ಮತ್ತು ರಾಜ್ಯ ಎರಡಕ್ಕೂ ಶಿಕ್ಷಣದ ವಿಚಾರದಲ್ಲಿ ಹಕ್ಕಿದೆ. ಆದರೆ ಈ ವಿಧೇಯಕದ ಮೂಲಕ ರಚನೆಯಾಗುವಂಥ ಕೇಂದ್ರದ ಒಂದೇ ಒಂದು ಸಂಸ್ಥೆ ಇಡೀ ದೇಶದ ಶಿಕ್ಷಣವನ್ನು ನಿಯಂತ್ರಿಸುವುದರಿಂದ ರಾಜ್ಯಗಳ ಸ್ವಾಯತ್ತತೆಗೆ ಧಕ್ಕೆಯಾಗುತ್ತದೆ ಅನ್ನೋದು ದೊಡ್ಡ ವಿವಾದ. ಟಿಡಿಪಿ ಪಕ್ಷ ಇದಕ್ಕೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿತ್ತು. ಇದಕ್ಕೆ ಉತ್ತರವಾಗಿ ಜೆಪಿಸಿ ಈಗ ಪ್ರಮುಖ ತೀರ್ಮಾನಗಳ ಸಂಬಂಧ ರಾಜ್ಯ ಸರ್ಕಾರಗಳ ನಿರಾಕ್ಷೇಪಣಾ ಪತ್ರ ಅಂದರೆ ಎನ್ಒಸಿ ಕಡ್ಡಾಯಗೊಳಿಸುವ ತಿದ್ದುಪಡಿಗೆ ಶಿಫಾರಸು ಮಾಡಿದೆ. ಮೂಲ ವಿಧೇಯಕದ ಪ್ರಕಾರ ರಾಜ್ಯದ ವಿಶ್ವವಿದ್ಯಾಲಯಗಳ ಅಧೀನದಲ್ಲಿರುವಂಥ ಕಾಲೇಜುಗಳಿಗೆ ನೇರವಾಗಿ ಪದವಿ ನೀಡುವ ಅಧಿಕಾರವನ್ನು ಕೇಂದ್ರದ ನಿಯಂತ್ರಣ ಮಂಡಳಿಯ ನಿರ್ಧಾರ ಮಾಡಬಹುದಿತ್ತು. ಇದು ರಾಜ್ಯ ವಿವಿಗಳ ಅಧಿಕಾರವನ್ನು ಶೂನ್ಯ ಮಾಡುತ್ತದೆ ಅಂತ ವಿವಾದವಾಗಿತ್ತು. ಇದಕ್ಕೆ ಜೆಪಿಸಿಯಲ್ಲಿ ಕೇಂದ್ರ ಸರ್ಕಾರ ಒಪ್ಪಿಗೆ ಸೂಚಿಸಿದ್ದು, ರಾಜ್ಯ ಸರ್ಕಾರದಿಂದ ನಿರಾಕ್ಷೇಪಣಾ ಪತ್ರ ಎನ್ಒಸಿ ಪಡೆಯುವುದನ್ನು ಕಡ್ಡಾಯಗೊಳಿಸಲು ತಿದ್ದುಪಡಿ ತರಲು ಒಪ್ಪಿಗೆ ನೀಡಿದೆ. ಹಣಕಾಸು ಮತ್ತು ನಿಯಂತ್ರಣ ಒಟ್ಟಿಗೆ. ಯುಜಿಸಿಯಲ್ಲಿದ್ದಂತೆ ಅನುದಾನ ನೀಡುವುದು ಮತ್ತು ನಿಯಂತ್ರಣ ಮಾಡುವುದು ಒಂದೇ ಸಂಸ್ಥೆಯ ಕೈಯಲ್ಲಿದ್ದರೆ ಪಕ್ಷಪಾತವಾಗಬಹುದು. ಹಾಗಾಗಿ ಅನುದಾನ ನೀಡಿಕೆಗೆ ಪ್ರತ್ಯೇಕ ವ್ಯವಸ್ಥೆ, ಹೈಯರ್ ಎಜುಕೇಷನ್ ಗ್ರಾಂಟ್ ಕೌನ್ಸಿಲ್ ಬೇಕು ಎಂಬ ಬೇಡಿಕೆ ಇದೆ. ಜೆಪಿಸಿ ಈಗ ಶಿಫಾರಸನ್ನು ತನ್ನ ವರದಿಯಲ್ಲಿ ಸೇರಿಸಿದೆ ಎಂಬ ಮಾಹಿತಿ ಇದೆ. ವಿಧೇಯಕದಲ್ಲಿ ಮತ್ತು ಅದರ ಮಂಡಳಿಗಳ ಹೆಸರುಗಳಲ್ಲಿ 50ಕ್ಕೂ ಹೆಚ್ಚು ಬಾರಿ ಹಿಂದಿ ಪದಗಳನ್ನು, ಉದಾಹರಣೆಗೆ ಶಿಕ್ಷಣ ಅಧಿಷ್ಠಾನ, ಗುಣವತ್ತಾ ಪರಿಷದ್ ಬಳಸಿರುವುದಕ್ಕೆ ಜೆಪಿಸಿಯಲ್ಲಿ ದಕ್ಷಿಣ ಭಾರತದ ಸಂಸದರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆಯೂ ಜೆಪಿಸಿಯಲ್ಲಿ ಚರ್ಚೆ ನಡೆದಿದ್ದು, ಈ ಕುರಿತು ಯಾವುದೇ ಶಿಫಾರಸು ಮಾಡಿದ್ದಾರೆ ಎಂಬುದು ಇನ್ನಷ್ಟೇ ಬಹಿರಂಗವಾಗಬೇಕಿದೆ. ಜೆಪಿಸಿ ವರದಿಯನ್ನು ಅಧಿಕೃತವಾಗಿ ಅಂಗೀಕರಿಸಿ ಸಂಸತ್ನಲ್ಲಿ ಮಂಡಿಸಿದ ನಂತರವಷ್ಟೇ ಯಾವೆಲ್ಲ ತಿದ್ದುಪಡಿಗಳು ಅಂತಿಮ ರೂಪ ಪಡೆದುಕೊಂಡಿವೆ ಅನ್ನೋದು ಸ್ಪಷ್ಟವಾಗಲಿದೆ. ಇದಷ್ಟೇ ಅಲ್ಲದೆ ದಗ್ಗುಬಾಟಿ ಪುರಂದೇಶ್ವರಿ ನೇತೃತ್ವದ ಜಂಟಿ ಸಂಸದೀಯ ಸಮಿತಿಯ ಮುಂದೆ ಈಗ ಏನೆಲ್ಲ ವಿಚಾರಗಳು ಪ್ರಸ್ತಾಪ ಆಗಿವೆ ಅಂತ ನೋಡೋದಾದ್ರೆ, ದೇಶದ ಉನ್ನತ ಶಿಕ್ಷಣ ವ್ಯವಸ್ಥೆಯಲ್ಲಿ ಇಂತಹ ಬದಲಾವಣೆ ತರಲು ಹೊರಟಿರುವಂಥ ಶಿಕ್ಷಣ ಸಚಿವಾಲಯದ ನೇತೃತ್ವ ವಹಿಸಿರುವಂಥ ಧರ್ಮೇಂದ್ರ ಪ್ರಧಾನ್ ಅವರ ವಿಶ್ವಾಸಾರ್ಹತೆ ಈಗ ತೀವ್ರ ಸವಾಲುಗಳನ್ನು ಎದುರಿಸ್ತಾ ಇರುವುದನ್ನು ಸಮಿತಿಯಲ್ಲಿ ವಿಪಕ್ಷಗಳ ಸದಸ್ಯರು ಪ್ರಶ್ನೆ ಮಾಡಿದ್ದಾರೆ. ಕಾರಣ, ದೇಶಾದ್ಯಂತ ನೀಟ್ ಮತ್ತು ಯುಜಿಸಿ ನೆಟ್ ಪರೀಕ್ಷೆಯಲ್ಲಿ ನಡೆದಿರುವಂಥ ಸರಣಿ ಅಕ್ರಮಗಳು, ಪ್ರಶ್ನೆ ಪತ್ರಿಕೆ ಸೋರಿಕೆ ಹಗರಣಗಳು ಧರ್ಮೇಂದ್ರ ಪ್ರಧಾನ್ ಅವರನ್ನು ರಾಜಕೀಯವಾಗಿ ಇಕ್ಕಟ್ಟಿಗೆ ಸಿಲುಕಿಸಿವೆ. ದೇಶದ ಅತಿದೊಡ್ಡ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನೇ ಪಾರದರ್ಶಕವಾಗಿ ನಡೆಸಲು ವಿಫಲವಾಗಿರುವಂಥ ಸಚಿವಾಲಯ ಇಡೀ ದೇಶದ ಉನ್ನತ ಶಿಕ್ಷಣವನ್ನು ಒಂದೇ ಸಂಸ್ಥೆಯಡಿ ತಂದು ನಿಯಂತ್ರಿಸಲು ಹೇಗೆ ಸಾಧ್ಯ ಎಂಬ ನೈತಿಕ ಪ್ರಶ್ನೆಯನ್ನು ವಿರೋಧ ಪಕ್ಷಗಳು ಜೆಪಿಸಿ ಅಂಗಳದಲ್ಲಿ ಬಲವಾಗಿ ಮಂಡಿಸಿವೆ. ಧರ್ಮೇಂದ್ರ ಪ್ರಧಾನ್ ಅವರ ರಾಜಕೀಯ ಪರಿಸ್ಥಿತಿ ಈಗ ರಕ್ಷಣಾತ್ಮಕ ಹಂತ ತಲುಪಿದೆ. ಒಂದು ಕಡೆ ಪರೀಕ್ಷಾ ಅಕ್ರಮಗಳ ತನಿಖೆಯ ಬಿಸಿ, ಸುಪ್ರೀಂ ಕೋರ್ಟ್ ತರಾಟೆ ಮತ್ತು ಸಾರ್ವಜನಿಕ ಆಕ್ರೋಶದ ನಡುವೆ ಅವರು ಇಲಾಖೆಯನ್ನ ಮುನ್ನಡೆಸುತ್ತಿದ್ದಾರೆ. ಇಂತಹ ದುರ್ಬಲ ರಾಜಕೀಯ ಪರಿಸ್ಥಿತಿಯಲ್ಲಿ ವಿಕಸಿತ ಭಾರತ ಶಿಕ್ಷಣ ಅಧಿಷ್ಠಾನದಂತಹ ಅತ್ಯಂತ ಮಹತ್ವಾಕಾಂಕ್ಷಿ ಮತ್ತು ವಿವಾದಾತ್ಮಕ ವಿಧೇಯಕವನ್ನ ಸಂಸತ್ನಲ್ಲಿ ಅಂಗೀಕರಿಸುವುದು ಅವರಿಗೆ ಅತಿದೊಡ್ಡ ಸವಾಲಾಗಿದೆ. ಆದರೆ ಇಂದು ನಡೆಯಬೇಕಿದ್ದ ಜೆಪಿಸಿ ಸಭೆಯು ಕೊನೆಯ ಕ್ಷಣದಲ್ಲಿ ಮುಂದೂಡಲ್ಪಟ್ಟಿದೆ. ಈ ಮುಂದೂಡಿಕೆಯ ಕಾರಣಗಳ ಪರಾಮರ್ಶೆಯೂ ನಡೆದಿದೆ. ಇದರ ಹಿಂದೆ ಸಚಿವರ ಮೇಲಿರುವಂಥ ರಾಜಕೀಯ ಒತ್ತಡ ಮತ್ತು ಮಿತ್ರ ಪಕ್ಷಗಳು ಒಲಿಸಿಕೊಳ್ಳುವ ತಂತ್ರಗಾರಿಕೆಯೂ ಅಡಗಿದೆ ಎಂಬ ಚರ್ಚೆಯೂ ಇದೆ. ಆದರೆ ಆಗಸ್ಟ್ 13ರವರೆಗೂ ಸಂಸತ್ನಲ್ಲಿ ಅಧಿವೇಶನ ನಡೆಯೋದ್ರಿಂದ ಈ ಮಧ್ಯೆ ಯಾವಾಗ ಬೇಕಾದರೂ ಜೆಪಿಸಿ ತನ್ನ ವರದಿ ಮಂಡಿಸಬಹುದಾಗಿದೆ. ನಂತರವೇ ಅಧಿಕೃತವಾಗಿ ವಿಕಸಿತ ಭಾರತ ಶಿಕ್ಷಣ ಅಧಿಷ್ಠಾನ ವಿಧೇಯಕದ ಅಂತಿಮ ರೂಪ ಹೊರಬರಲಿದೆ. ಆ ಪರಿವರ್ತಿತ ವಿಧೇಯಕ ಸದ್ಯ ಎಲ್ಲರ ಕುತೂಹಲಕ್ಕೆ ಕಾರಣವಾಗಿದೆ. ರೈಟ್, ವೀರೇಂದ್ರ ಉಪಂತ ಕನೆಕ್ಟೆಡ್ ಇದ್ದಾರೆ. ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ವೀರೇಂದ್ರ, ಏನಾಗ್ಬೋದು ವಿಕಸಿತ ಭಾರತ ಶಿಕ್ಷಣ ಅಧಿಷ್ಠಾನದ ಭವಿಷ್ಯ ಮತ್ತು ಅದು ಪಾಸ್ ಆಗೋದಕ್ಕೆ ಈಗ ಸವಾಲುಗಳು ಕೂಡ ಸಾಕಷ್ಟಿದ್ದಾವೆ. ಸೊ ಮಿತ್ರ ಪಕ್ಷಗಳ ನಿಲುವು ಇದೇ ರೀತಿಯಲ್ಲಿ ಇರುತ್ತಾ? ಆಮೇಲೆ ಜೆಪಿಸಿ ರಿಪೋರ್ಟ್ ಯಾವ ರೀತಿಯಲ್ಲಿ ಕೊಡಬಹುದು? ಜೆಪಿಸಿ ಮುಂದೆ ಇರತಕ್ಕಂಥ ಪ್ರಶ್ನೆಗಳು ಏನೇನು ಈಗ? ಸೊ ಈ ಮಸೂದೆಯ ಭವಿಷ್ಯ ಏನಾಗಬಹುದು? ಲಕ್ಷ್ಮಿ, ಬಹಳ ಮುಖ್ಯವಾಗಿ ಜೆಪಿಸಿ ಈಗಾಗಲೇ ವರದಿಯನ್ನು ಸಿದ್ಧಪಡಿಸಿದೆ, ಮಂಡನೆ ಮಾಡೋದಷ್ಟೇ ಬಾಕಿ ಇದೆ. ಇನ್ಫ್ಯಾಕ್ಟ್ ಇವತ್ತು ಮಂಡನೆ ಆಗಬೇಕಿತ್ತು, ಆದರೆ ಡಿಫರ್ ಮಾಡಿದ್ದಾರೆ. ಆ ಜೆಪಿಸಿ ವರದಿಯಲ್ಲಿ ಏನಿದೆ ಅನ್ನುವಂಥ ಮಾಹಿತಿಗಳು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಇರುವ ಮಾಹಿತಿಗಳ ಪ್ರಕಾರ ಒಂದು, ಈಗ ವಿರೋಧ ಪಕ್ಷಗಳ ಆಕ್ಷೇಪ ಇದ್ದಿದ್ದೇನು, ಇದು ಸಂಪೂರ್ಣ ಕೇಂದ್ರೀಕೃತ ವ್ಯವಸ್ಥೆ ಆಗುತ್ತೆ. ಕೇಂದ್ರ ಸರ್ಕಾರ ಸರ್ವಾಧಿಕಾರಿ ಧೋರಣೆ ತೋರ್ತಾ ಇದೆ ಅನ್ನುವಂಥ ಪದಗಳನ್ನೆಲ್ಲ ಬಳಸಿದ್ರು. ಅದಕ್ಕೋಸ್ಕರ ಅವರು ಏನು ಮಾಡಿದ್ದಾರೆ, ಯಾವುದೇ ತೀರ್ಮಾನಗಳಾಗಬೇಕಿದ್ರು ಕೂಡ ರಾಜ್ಯಗಳ NOC, ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್, ರಾಜ್ಯ ಸರ್ಕಾರ ಕೊಟ್ಟ ನಂತರವೇ ತೀರ್ಮಾನಗಳಾಗುತ್ತೆ. ಏಕಾಏಕಿ
ಕೇವಲ ಕೇಂದ್ರ ಸರ್ಕಾರವೇ ಯಾವ ತೀರ್ಮಾನವನ್ನು ಮಾಡೋದಿಲ್ಲ ಅನ್ನುವಂತ ಒಂದು ಭರವಸೆನ, ಅಂದ್ರೆ ಇದು ಶಿಫಾರಸ್ಸಾಗಿ ಈಗ ಹೋಗ್ತಾ ಇದೆ. ಈಗ ಹೊಸದಾಗಿ ಬರುವಂತ ವಿಧೇಯಕದಲ್ಲಿ ಇದನ್ನ ಇನ್ಕ್ಲೂಡ್ ಮಾಡ್ತಾರಾ? ವಿ ಹ್ಯಾವ್ ಟು ಚೆಕ್. ಯಾಕಂದ್ರೆ ಆ ಹೊಸ ವಿಧೇಯಕ ಬಂದಾಗಷ್ಟೇ ಅದು ಗೊತ್ತಾಗುತ್ತೆ. ಶಿಫಾರಸ್ನಲ್ಲಿ ಇದನ್ನ ಇನ್ಕ್ಲೂಡ್ ಮಾಡಿದ್ದಾರೆ. ನೀವು ಇನ್ನು ಮುಂದೆ ರಾಜ್ಯ ಸರ್ಕಾರದ ಎನ್ಒಸಿ ಪಡ್ಕೊಂಡೇ ಮುಂದುವರಿಬೇಕು ಯಾವುದೇ ತೀರ್ಮಾನ ಮಾಡೋದಿದ್ರು ಅನ್ನುವಂಥದ್ದು ಒಂದು. ಎರಡನೇದು ನೋಡಿ, ತೆಲುಗುದೇಶಂ ಪಕ್ಷ ಬಹಳಷ್ಟು ಬಾರಿ ಹೇಳಿದೆ, ಇದು ಬಹಿರಂಗವಾಗಿಯೂ ಹೇಳಿಕೆ ಕೊಟ್ಟಿರುವಂತದ್ದು, ತಮ್ಮ ಆಕ್ಷೇಪವನ್ನ ಆನ್ ದಿ ಫ್ಲೋರ್ ಆಫ್ ದಿ ಹೌಸ್ ಕೂಡ ಅವ್ರು ವ್ಯಕ್ತಪಡಿಸಿದ್ರು. ಅವರು ಕೆಲವು ಪದಗಳನ್ನೆಲ್ಲ ಅದರಲ್ಲಿ ಇನ್ಕ್ಲೂಡ್ ಮಾಡಿರುವಂತದ್ದು ರಾಜ್ಯಗಳ ಸ್ವಾಯತ್ತತೆಯ ವಿಚಾರ, ರಾಜ್ಯಗಳ ಅಧಿಕಾರವನ್ನ ಹರಣ ಮಾಡುವಂತ ಪ್ರಯತ್ನ, ಇಂಥದ್ದೆಲ್ಲ ಆಗ್ಬಾರ್ದು ಅನ್ನೋದೇನಿತ್ತು. ಹಾಗೂ ಅವರು ಮಂಡಿಸಿದಂತ ಎಲ್ಲ ವಿಚಾರಗಳನ್ನು, ಅಂದ್ರೆ ಒಂದು ಪ್ರಾದೇಶಿಕತೆ ಏನಿರುತ್ತೆ ಅದಕ್ಕೆ ಭಂಗ ಬರಬಾರ್ದು, ಅದಕ್ಕೆ ಧಕ್ಕೆ ಬರಬಾರ್ದು, ಸ್ವಾಯತ್ತತೆಗೆ ಧಕ್ಕೆ ಬರಬಾರ್ದು ಅನ್ನೋದೇನಿತ್ತು ಅದೆಲ್ಲವನ್ನು ಕೂಡ ಅವರು ಪರಿಗಣಿಸಿದ್ದಾರೆ. ಹಾಗೂ ತೆಲುಗುದೇಶಂ ಸಂಸದರು ಏನೆಲ್ಲ ಹೇಳಿದ್ರು ಅದೆಲ್ಲವನ್ನು ಕೂಡ ಶಿಫಾರಸಿನಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ. ಅಷ್ಟನ್ನು ಅವರು ಯಥಾವತ್ತು ಆ ಶಿಫಾರಸಿನಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ. ಬಹುತೇಕ ಆ ಶಿಫಾರಸುಗಳೆಲ್ಲವೂ ಕೂಡ ಹೊಸ ವಿಧೇಯಕದಲ್ಲಿ ಬರೋದು ನಿಚ್ಚಳ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಉಳಿದಂತೆ ಈಗ ಮೂಲ ಸ್ವರೂಪ ಏನಿತ್ತು ಅದರಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯ ಆಗಿದೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ವೀರೇಂದ್ರ ಒಪ್ಪಂದ ಡೀಟೇಲ್ಸ್ಗಾಗಿ.